ಇದೆಲ್ಲ ಸುಳ್ಳು. ಖಂಡಿತ ಯಾವ ವಿಗ್ರಹನೂ ನನ್ನ ಮನೆಯಲ್ಲಿಲ್ಲ. ಮತ್ತೆ ನೀನೇ ಬರ್ತಿದ್ಯಾ? ನನ್ನ ತಾಯಿ ಬರ್ಸಿದ್ದಾಳೆ. ನಿನ್ನ ತಾಯಿ ತಲೆ ಕೆಟ್ಟಿದೆ. ಆಗ ಮಾರಿಗುಡಿ ಅಂತ ಬರ್ಸಿದ್ದು, ಈಗ ನನ್ನ ಮನೇಲಿದೆ ಅಂತ ಬರ್ಸ್ತಾ ಇದ್ದಾಳೆ. ಸರಿ ಇಲ್ಲ. ಈ ನಿನ್ನ ಮರಳ ಮಂಡಲ, ನಿನ್ನ ಮಂತ್ರ ತಂತ್ರ ಯಾವುದು ಸರಿ ಇಲ್ಲ. ವಿರೂಪಾಕ್ಷ, ಮಾರಿಗುಡಿ ಹೆಸರು ಬಂದಾಗ ನನ್ನ ತಾಯಿನ ಒಪ್ಕೊಂಡಿದ್ದೆ. ಈಗ ನಿನ್ನ ಹೆಸರು ಬಂದ ಕೂಡಲೇ ನನ್ನ ತಾಯಿಗೆ ತಲೆ ಕೆಟ್ಟಿದೆ ಅಂತೀಯ? ವಿಗ್ರಹ ನಿನ್ನ ಮನೆಯಲ್ಲೇ ಇದೆ. ನನಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದೀಯಾ? ನನ್ನ ಮನೆಯಲ್ಲಿದ್ದೆ ನಾನು ಯಾಕೆ ನಿನ್ನ ಮುಂದೆ ಬಂದು ಕೂರ್ತಾ ಇದ್ದೆ? ಮುಚ್ಚು ಬಾಯ್. ಮಾರಿಗುಡಿನು ನೀನು ಸೇರಿ ಏನೋ ಸಂಚು ನಡೆಸ್ತಿದ್ದೀರಾ? ಇಬ್ಬರಿಗೂ ವಶೀಕರಣ ಮಾಡಿ ಬತ್ತಿರೋ ತನಕ ಜೀವಂತ ಶವಗಳ ಹಾಗೆ ಬಿದ್ದಿರೋ ಹಾಗೆ ಮಾಡ್ತೀನಿ. ಒಂದೇ ಒಂದು ನಿಂಬೆಹಣ್ಣು ಸಾಕು ನಿಮ್ಮಿಬ್ಬರನ್ನ ಮುಗಿಸೋದಕ್ಕೆ. ಜೀವನ ಪರ್ಯಂತ ಏನು ಮಾಡೋದಕ್ಕಾಗೋದಿಲ್ಲ. ಉಸಿರಾಡ್ತಿರ್ತೀರ, ಆದರೆ ಬದುಕಿರೋಲ್ಲ. ನಿಜ ಹೇಳ್ಬಿಡು ವಿರೂಪಾಕ್ಷ. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ, ಒಂದು ಸಾರ್ತಿ ಸಾವಧಾನವಾಗಿ ಕೂತ್ಕೊಂಡು ನೀನೇ ಯೋಚನೆ ಮಾಡಿ ನೋಡು. ಮೊದಲು ಮಾರಿಗುಡಿ ನಮ್ಮಿಂದ ದೂರ ಆಗೋ ಹಾಗಾಯ್ತು. ಈಗ ನನ್ನನ್ನ ನಿನ್ನಿಂದ ದೂರ ಮಾಡೋ ಹಾಗಾಗ್ತಾ ಇತ್ತು. ಇದೆಲ್ಲ ಅಮ್ನೋರ್ ಆಡಿಸ್ತಿರೋ ಆಟ. ಮಿತ್ರಭೇದ ಸೂತ್ರ ಒಟ್ಟಿನಲ್ಲಿ 3 ಜನನು ಕಿತ್ತಾಡ್ಕೊಳ್ಳೋ ಹಾಗೆ ಬಿರುಕು ಬಿಡಿಸ್ತಾ ಇದೆ. ನಾನು ಕೋಪ ಮಾಡಿಕೊಂಡಾಗ ಮುಂಚೆ ಎಷ್ಟೋ ಸಾರಿ ಇದೇ ಮಾತನ್ನ ನೀನು ನನಗೆ ಹೇಳಿದೀಯಾ. ಒಂದು ವೇಳೆ ನಿಮ್ಮ ಅಮ್ಮನವರು ಹಾಗೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡಬಹುದು, ಆದ್ರೆ ನನ್ನ ತಾಯಿ ಸುಳ್ಳು ಹೇಳೋದಿಲ್ಲ. ನನ್ನ ತಾಯಿ ಯಾವತ್ತಿದ್ರು ನನ್ನ ಪಕ್ಷ. ಅವರಿವರ ಮಾತು ಕೇಳಿ ನನಗೆ ದ್ರೋಹ ಬಗೆಯೋದಿಲ್ಲ. ನಿನ್ನಲ್ಲೇ ಏನೋ ಹುಡುಕಿದೆ. ನನ್ನ ತಾಯಿಗೆ ಅವಮಾನ ಮಾಡಬೇಡ. ಆಯ್ತು, ನಿನಗೆ ತಿಳಿದಿರೋ ಹಾಗೆ ನಿನ್ನ ಮುಂದೆನೇ ಇದ್ದೀನಲ್ಲ ನಾನು. ಇನ್ನು ನನ್ನ ಮನೆಗೆ ವಿಗ್ರಹ ಬರೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಮತ್ತೆ ಅದೇ ಮಾತು. ನನ್ನ ತಾಯಿ ಯಾವತ್ತೂ ನನಗೆ ಸುಳ್ಳು ಹೇಳೋದಿಲ್ಲ. ನನ್ನ ತಾಯಿ ನಿನ್ನ ಹತ್ರನೇ ಬರ್ಸಿದ್ದಾಳೆ ಅಂದ್ರೆ ಆ ವಿಗ್ರಹ ಮತ್ತೆ ಶ್ರೀಚಕ್ರದ ಸುಳಿವು ನಿನ್ನ ಮನೆಯಲ್ಲೇ ಎಲ್ಲೋ ಇರಬೇಕು. ಈಗ ನಾನು ಏನೇ ಹೇಳಿದ್ರು ಕೂಡ ನಿನಗೆ ನನ್ನ ಮೇಲೆ ನಂಬಿಕೆ ಬರೋದಿಲ್ಲ. ಇದನ್ನು ನಿವಾರಿಸೋದಾದ್ರೂ ಹೇಗೆ? ನಿನಗೆ ತಾಯಿ ಹುಚ್ಚಿಡಿದಿದೆ. ಸರಿ, ಮಾರಿಗುಡಿ ಹೆಸರು ಬಂದಾಗ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವನಿಗೆ ಕಾಲಾವಕಾಶ ಕೊಟ್ಟೆ ಅಲ್ವಾ? ನನಗೂ ಕೊಡು. 24 ಗಂಟೆ ಕಾಲ ಸಮಯ ಕೊಡು. ಮನೆಯೆಲ್ಲ ಜಾಲಾಡ್ತೀನಿ. ಆ ರೀತಿ ಏನೇ ಸುಳುವು ಸಿಕ್ಕಿದ್ರು ಕೂಡ ನಾನು ನಿನಗೆ ಬಂದು ಹೇಳ್ತೀನಿ. ಇಲ್ಲ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಮಾರಿಗುಡಿ ಹೋದವನು ಇನ್ನೂ ಬಂದಿಲ್ಲ. ಏನಾಯ್ತಂತನೂ ಗೊತ್ತಾಗ್ತಿಲ್ಲ.
ಯಾರ ವಶದಲ್ಲಿದೆ ಅಂತ ಕೇಳಿದಾಗ ಅವನ ಹೆಸರು ಬಂತು. ಯಾವ ಸ್ಥಳದಲ್ಲಿದೆ ಅಂತ ಕೇಳಿದಾಗ ನಿನ್ನ ಮನೆ ಹೆಸರು ಬಂತು. ಈಗ ಅದನ್ನ ಖಚಿತಪಡಿಸೋದಕ್ಕೆ ಇರೋದು ಒಂದೇ ಒಂದು ದಾರಿ. ಹೇಳು ಏನು? ನಿನ್ನ ಅನುಮಾನ ಪರಿಹಾರವಾಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈಗ ನಡಿ ನಿನ್ನ ಮನೆಗೆ. ನೀನು ಹುಡುಕು, ನಾನು ಹುಡುಕ್ತೇನೆ. ನಿನ್ನ ಮನೆಯಲ್ಲೇ ಎಲ್ಲೋ ಅಡ್ಗಿ ಕೂತಿರ್ಬಹುದು. ಒಪ್ಪದೆ ಈ ಮಾತನ್ನ. ನಡಿ ಹೋಗು. ಬಂಗಾರಿ ಅಂತೂ ಇಲ್ಲಿಲ್ಲ. ಸದ್ಯ ಈ ಪೊಲೀಸರು ಅವನ್ನ ಬಿಡುಗಡೆ ಮಾಡಿದ್ರಲ್ಲ, ಇನ್ನು ಅವನ ಜೊತೆ ಸುಂದ್ರಮ್ಮನ ಹುಡುಕಿ ಅರಿಹಂತಪುರಕ್ಕೆ ಹೊರಡಬೇಕು. ನನ್ನನ್ನೇನೋ ನಮ್ಮ ಮನೆಯವ್ರು ಬಿಡಿಸ್ಕೊಂಡು ಬಂದ್ರು. ಆದ್ರೆ ಆ ಬಂಗಾರಿನ ಆ ದುಷ್ಟ ಅದ್ ಹೇಗ್ ಬಿಟ್ಟ? ಮತ್ತೆ ಸಿಕ್ಕಾಕ್ಸೋದಿಕ್ಕೆ ಏನೋ ಸಂಚು ಮಾಡಿನೇ ಹೊರಗಡೆ ಬಿಟ್ಟಿದ್ದಾನೆ. ಮೊದಲು ಬಂಗಾರಿ ನೋಡಬೇಕು. ಅವ್ರ ಅಮ್ಮನ ಹತ್ರ ಹೋಗಿ ಕೇಳೋಣ ಅಂದರೆ ಅವ್ರ ಊರಲ್ಲಿ ಇದ್ದಾರೋ ಇಲ್ವೋ. ನಾನು ಒಬ್ಬಳೇ ಪೊಲೀಸ್ ಠಾಣೆಯಿಂದ ಬಂದೆ ಅಂತ ಅವ್ರಿಗೆ ಕೋಪ ಬೇರೆ ಬಂದಿದೆ. ಅಲ್ಲಿಗೆ ಹೋಗೋದು ಸರಿ ಅಲ್ಲ. ಮೇಷ್ಟ್ರಮ್ಮ ಹೇಳಿದ್ರು ಸುಂದ್ರಮ್ಮ ದಾರಿ ತೋರಿಸ್ತಾಳೆ ಅಂತ. ಸುಂದ್ರಮ್ಮ ದಾರಿ ತೋರಿಸೋದಕ್ಕೆ ಮೊದಲು ಅವಳು ನನ್ನ ಕೈಗೆ ಸಿಗ್ಬೇಕಲ್ವಾ? ಈಗ ಸುಂದ್ರಮ್ಮ ಅದು ಎಲ್ಲಿದ್ದಾಳೋ ಏನೋ. ಸುಂದ್ರಮ್ಮನ ಹುಡ್ಕೋದ, ಬಂಗಾರಿನ ಹುಡ್ಕೋದ ಅರ್ಥನೇ ಆಗ್ತಿಲ್ವಲ್ಲ. ಆ ಬಂಗಾರಿ ಸಿಕ್ಕಿ, ಸುಂದ್ರಮ್ಮ ಸಿಕ್ಕಿ, ಮೇಷ್ಟ್ರಮ್ಮ ಹೇಳಿದವರು ಅರಿಹಂತಪುರ ಹುಡ್ಕೊಂಡು ಅಲ್ಲಿ ಏನಾಗತ್ತೋ, ಇನ್ಯಾರ್ಯಾರು ಇರ್ತಾರೋ, ಅದೇನು ಸಮಸ್ಯೆಗಳು ಎದುರಾಗತ್ತೋ ಆ ಮಹಾತಾಯಿಗೆ ಗೊತ್ತು. ಕನಕಾಂಬರಿ ಇನ್ನೂ ಬಂದೇ ಇಲ್ಲ. 100 ವ್ಯವಹಾರ ಉಳ್ದು. ಹೆಂಗಸರಿಗೆ ಏಕವಚನ ಸಲ್ಲ. 100 ವ್ಯವಹಾರ ಅವ್ರದ್ದು. ಮಠದ ಗುರುಗಳನ್ನ ಕಾಯಿಸ್ಬಾರ್ದನೋ ಪರಿಜ್ಞಾನನೂ ಇಲ್ಲ. ಬಂದು ಬಹಳ ಹೊತ್ತಾಯ್ತು. ಗುರುಗಳ ದರ್ಶನಕ್ಕೆ ಬರ್ತಾ ಇದ್ದೀವಿ. ಶುದ್ಧರಾಗಿ ಬರಬೇಕು. ಕಲ್ಯಾಣಿಗೆ ಕಾಲು ತೊಳೆಯಕ್ಕೆ ಹೋಗಿದ್ವಿ, ತಡ ಆಯಿತು. ನೀವು ನಮ್ಮ ಬಗ್ಗೆ ಮಾತಾಡೋ ಅಷ್ಟು ಹಗರ ಆಗಿಲ್ಲ ನಾವು. ಏನ್ ತಪ್ಪ ಹೇಳ್ದೆ? ಗುರುಗಳನ್ನ ಕಾಯಿಸ್ಬಾರ್ದು ಅಂದೆ, ಅದು ತಪ್ಪ? ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆಶೀರ್ವಾದ. ಶಿವ ಒಳ್ಳೇದು ಮಾಡಿ. ಮನೇಲಿ ಗಂಡು ದಿಕ್ಕಿಲ್ಲ, ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಅದಕ್ಕೆ ತಡವಾಯ್ತು, ಕ್ಷಮೆ ಇರಲಿ. ವ್ಯವಸ್ಥಾಪಕ ವರ್ಗದವರು ಇವ್ರಿಗೆ ಸಾವಿರಾರು ಕೆಲಸ ಇದೆ, ನಮ್ಗೇನು ಜವಾಬ್ದಾರಿನೇ ಇಲ್ಲ ನೋಡಿ. ನಾವು ಕಾಯ್ತೀವಿ, ಮಠದವ್ರು ಕಾಯಬಾರ್ದು ಅಂತ ಹೇಳ್ತಿರೋದು. ವ್ಯವಸ್ಥೆ ಮಾತ್ರ ನಮ್ದು, ಆದ್ರೆ ಶಿವನ ಮುಂದೆ ಗಂಟೆ ಆಡ್ಸೋದು, ಶಂಕ ಊದೋದು ನೀವೇಯ. ಎಲ್ಲಿ ಅಂತ ಹುಡ್ಕೋದು ಈ ಬಂಗಾರಿನ? ಈ ಜಾಜಿನ ಕರ್ಕೊಂಡೋಗಿ ದೇಶಿಕರಿಗೆ ಒಪ್ಪಿಸ್ಬಿಟ್ಟು ಆನಂತರ ಶಾಸ್ತ್ರಗಳ ತಲೆ ತೆಗೆಯೋದೆ. ಗುರುಗಳು ಇಲ್ಲದೆ ಇದ್ರು ನಾವಿಬ್ರು ಕೈ ಜೋಡಿಸಿದ್ರೆ ಇಡೀ ನಮ್ದಾಗುತ್ತೆ. ಹೇಗಿದ್ರು ಈ ರಹಸ್ಯ 4 ತಲೆಗಳಿಗೆ ಮಾತ್ರ ಗೊತ್ತು. 4 ತಲೆನ? ಒಂದು ನೀವು, ಇನ್ನೊಂದು ನಾನು, 3ನೇದು ಆ ಗುರುಗಳು.